ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು HS ಪ್ರೀಮಿಯಂ ಫ್ಲೋರಮ್. ಸೊ ಇವಾಗ ನಮ್ಮಲ್ಲಿ ನ್ಯೂ ಸ್ಟಾಕ್ಸ್ಗಳು ಅವೈಲೇಬಲ್ ಇದೆ. GBKML ಥೈಲ್ಯಾಂಡ್ ಇಂಪೋರ್ಟೆಡ್ ಪೀಸ್ಗಳು ಒಂದೊಂದು ನಾವು ಖುದ್ದಾಗಿ ಒಂದೊಂದು ವಿಡಿಯೋನ ನೋಡಿ ಹ್ಯಾಂಡ್ ಪಿಕ್ ಮಾಡಿ ನೋಸ್ ಮಾರ್ಕಿಂಗ್ ಇರುವಂಥ KMLಗಳು ತಂದಿದ್ದೀವಿ, GBKMLಗಳು. ಸೊ ಇದೆಲ್ಲ ಬಂದ್ಬಿಟ್ಟು ನಿಮಗೆ ಫ್ಯೂಚರಲ್ಲಿ ಬ್ರೀಡಿಂಗಿಗೂ ಕೂಡ ಯೂಸ್ ಮಾಡ್ಕೋಬೋದು ಆ್ಯಂಡ್ ಇವನ್ ನಿಮ್ಗೆ ಒಳ್ಳೆ ಶೋ ಗ್ರೇಡ್ಗೆ ಒಳ್ಳೆ ಕಾಂಪಿಟೇಷನ್ ಕೂಡ ನೀವು ಅದನ್ನು ಯೂಸ್ ಮಾಡ್ಕೋಬೋದು. ಆ್ಯಂಡ್ ನಿಮಗೆ ಸೈಜ್ ಬಂದ್ಬಿಟ್ಟು ನಿಮಗೆ 3 ಇಂಚಸ್ 3.5 ಇಂಚಸ್ ಇರುತ್ತೆ ನಿಮಗೆ. ಆ್ಯಂಡ್ ಇದರಲ್ಲಿ ನಿಮಗೆ F1 ಕಾಂಫಾ ಕೂಡ ನಮ್ಮಲ್ಲಿ ಅವೈಲೇಬಲ್ ಇದೆ. ಒಂದು ಲಿಮಿಟೆಡ್ ಸ್ಟಾಕ್ F1 ಕಾಂಫಾ ಇರೋದು 3 ಪೀಸ್ ಇರೋದು. ಅದು ಲೆಜೆಂಡ್ ಸೀರೀಸಲ್ಲಿ ಬ್ರೀಡ್ ಮಾಡಿರೋದು. ಪೇರೆಂಟ್ ಬಂದ್ಬಿಟ್ಟು ಲೆಜೆಂಡ್ ಸೀರೀಸು ವೀಜಾ ಹೈಬ್ರಿಡ್, ಫೀಮೇಲ್ ಬಂದ್ಬಿಟ್ಟು ಜೆನ್ಸು GB ಬ್ರೀಡ್ ಮಾಡಿರೋದು ಲೈನೇಜ್ ಅದು. ಸೊ ನಿಮಗೆ ಫ್ಯೂಚರಲ್ಲಿ ಒಳ್ಳೆ ನಿಮಗೆ ಬ್ರೀಡಿಂಗಿಗೆ ಯೂಸ್ ಆಗುತ್ತೆ, ನಿಮಗೆ F2ಗೆ ಎಲ್ಲ ನಿಮಗೆ ಜನ್ರೇಷನ್ಸ್ಗೆಲ್ಲ. ಆ್ಯಂಡ್ ವೀಜಾ ಹೈಬ್ರಿಡ್ ಒಂದು ಮೇಲ್ ಇದೆ, ಪಟೇಲ್ ಮೇಲು. ಆ್ಯಂಡ್ ಒಂದು KML ರೆಡ್ KML ಒಂದು ಅವೈಲೇಬಲ್ ಇದೆ. ಸೊ ಇದೆರಡು ಬಂದ್ಬಿಟ್ಟು ಲಿಮಿಟೆಡ್ ಇದೆ ಆ್ಯಂಡ್ F1 ಕಾಂಫಾ ಕೂಡ ಲಿಮಿಟೆಡ್ ಇದೆ. ಆ್ಯಂಡ್ GBKML ಬಂದ್ಬಿಟ್ಟು ನಮಗೆ 60 ಸ್ಟಾಕ್ಸ್ ತೊಗೊಂಡು ಬಂದಿದ್ದು ನಾವು. ಒಂದು 35 ಪೀಸಸ್ ನಮಗೆ ಸೋಲ್ಡ್ ಔಟ್ ಆಗಿದೆ. ಸೊ ಉಳಿದಿರೋ 25 ಪೀಸಸ್ ಕೂಡ ನಿಮಗೆ ಬೆಸ್ಟ್ ಕ್ವಾಲಿಟಿಲಿ ಇರುವಂಥ ಪೀಸಸ್ಗಳೇ, ಅದರಲ್ಲಿ ಯಾವುದೇ ರೀತಿ ನಿಮಗೆ ಮೋಸ ಇಲ್ಲ, ಎಲ್ಲ ಟಾಪ್ ಆ್ಯಂಡ್ ಕ್ವಾಲಿಟಿಗಳೇ ನಾವು ಒಂದೊಂದು ಹ್ಯಾಂಡ್ ಪಿಕ್ ಮಾಡಿ ತೊಗೊಂಡಿರೋದು. ಈವನ್ ನಮ್ಮಲ್ಲಿ ಹೀಟು ನಾವು ಯೂಸ್ ಮಾಡಲ್ಲ ಫಾರ್ಮಲ್ಲಿ ಫ್ರೆಂಡ್ಸ್. ಸೊ ಇಲ್ಲಿ ಬಂದ್ಬಿಟ್ಟು ನಿಮಗೆ ಹೀಟು ಇಲ್ದಿರೋ ಕಾರಣಕ್ಕೆ ಹೆಡ್ ನಿಮಗೆ ಒಂದೊಂದಕ್ಕೆ ಆ್ಯಾವ್ರೇಜಲ್ಲಿ ಇರುತ್ತೆ ನಿಮ್ಗೆ ಅಷ್ಟೇ. ಬಟ್ ಕೆಲವೊಂದು ಪೊಟೆನ್ಷಿಯಲ್ ಚೆನ್ನಾಗಿರೋದು ಬಂದ್ಬಿಟ್ಟು ನಿಮಗೆ ಹೆಡ್ ಚೆನ್ನಾಗಿ ಬಂದಿದೆ. ಸೊ ಅದೆಲ್ಲ ಇನ್ನು ಫ್ಯೂಚರಲ್ಲಿ ಚೆನ್ನಾಗಿ ಹೆಡ್ ಬರುತ್ತೆ ನಿಮಗೆ ಅದೆಲ್ಲ ಪೀಸಸ್ ನಿಮಗೆ. ಸೊ ಯಾವ ಥರ ಕ್ವಾಲಿಟಿಗಳಿದೆ ಏನೇನು ಅನ್ನೋದನ್ನ ನಾವು 1 by 1 ವೀಡಿಯೋ ಮುಖಾಂತರವಾಗಿ ನಿಮಗೆ ತೋರಿಸ್ಕೊಂಡು ಹೋಗ್ತೀವಿ ನಾವು. ಸೊ ನಿಮ್ಗೆ ಇಲ್ಲಿ ಬಂದ್ಬಿಟ್ಟು ಏನಂದರೆ ವೀಡಿಯೋದಲ್ಲಿ ತೋರಿಸುವಾಗ ನಿಮಗೆ ನಂಬರ್ಸ್ ವೈಸಲ್ಲಿ ನಿಮಗೆ ತೋರಿಸ್ತೀವಿ ನಾವು. ಲೈಕ್ ಟ್ಯಾಂಕ್ ನಂಬರ್ಸ್ ಬರ್ದಿರ್ತೀವಿ ನಾವು. ಸೊ ಆ ಟ್ಯಾಂಕ್ ನಂಬರ್ಸಲ್ಲಿ ನೀವು ಬರ್ದಿರೋದ್ರಿಂದ ನೀವು ಅದು ಪೀಸಸ್ ನಿಮ್ಗೆ ಯಾವ್ಯಾವ ನಿಮ್ಗೆ ಇಷ್ಟ ಆಗಿದೆ ಆ ಪೀಸಸ್ ನೀವು ಟ್ಯಾಂಕ್ ನಂಬರ್ ವೈಸಲ್ಲಿ ನಿಮಗೆ ಸ್ಕ್ರೀನ್ಶಾಟ್ ತೊಗೊಂಡು ಸರಿನೇ ಇಲ್ಲ ಟ್ಯಾಂಕ್ ನಂಬರ್ಗೆ ಆ್ಯಪ್ ಮಾಡ್ಕೊಂಡು ನಿಮಗೆ ವಾಟ್ಸಪ್ಪಲ್ಲಿ DM ಮಾಡಿದ್ರೆ ಪರವಾಗಿಲ್ಲ. ಸೊ ಅದು ನಮಗೆ ಸಪ್ರೇಟ್ ವೀಡಿಯೋ ಬೇಕಾದ್ರೂ ಕೂಡ ನಮಗೆ ವೀಡಿಯೋ ಕಳಿಸ್ಕೊಡ್ತೀನಿ ನಾನು ನಿಮಗೆ. ಆ್ಯಂಡ್ ಇಲ್ಲಿ ನಿಮಗೆ ಥ್ರೂಔಟ್ ಇಂಡಿಯಾ ನಿಮಗೆ ಶಿಪ್ಪಿಂಗ್ ಪಾಸಿಬಲ್ ಇದೆ ಆ್ಯಂಡ್ ಮೇಜರ್ ಸಿಟೀಸ್ಗೆ ಮಾತ್ರ. ಸೊ ಕೆಲವೊಂದು ಊರು ಒಳಗಡೆ ಇರ್ತದಲ್ಲ ನಿಮಗೆ ಟ್ರಾನ್ಸ್ಪೋರ್ಟೇಷನ್ಸ್ ಬರಲ್ಲ ನಮಗೆ. ಸಿನ್ಸ್ ಕಳ್ಸೋಕ್ಕೆ ರೀಚ್ ಆಗೋಕ್ಕಾಗಲ್ಲ, ಸ್ವಲ್ಪ ಡಿಲೇ ಆಗುತ್ತೆ, ಫಿಶಸ್ಗೆ ಪ್ರಾಬ್ಲಮ್ ಆಗುತ್ತೆ. ಸೊ ಬ್ಯಾಂಗ್ಳೂರು ಲೊಕೇಶನ್ ಇರೋರಿಗೆ ಬೆಸ್ಟ್ ಹೇಳ್ತೀನಿ, ಫಾರ್ಮಿಗೆ ವಿಸಿಟ್ ಮಾಡಿ ನಮಗೆ ಫಾರ್ಮ್ಗೆ. ಸೊ ಫಾರ್ಮಲ್ಲೇ ನೀವು ಡೈರೆಕ್ಟಾಗಿ ನೋಡಿ ನೀವು ತೊಗೊಂಡು ಹೋಗ್ಬೋದು ಫಿಶಸ್ಸು. ಆ್ಯಂಡ್ ಬ್ಯಾಂಗ್ಳೂರಲ್ಲಿ ಯಾರು ಪರ್ಚೇಸ್ ಮಾಡಿದ್ರು ಕೂಡ ನಾವು ಡೆನ್ಸು ಅಥವಾ ಕೊರಿಯರ್ ಮುಖಾಂತರ ನಿಮಗೆ ತರಿಸ್ಕೊಡ್ತೀನಿ, ನಿಮಗೆ ರೀಚ್ ಔಟ್ ಮಾಡ್ಕೊಡ್ತೀನಿ ನಮ್ಮ ಫ್ರೆಂಡ್ಸ್. ಸೊ ವೀಡಿಯೋಗಳಿಗೆ ಹೋಗೋಣ, ನಾವು ಒಂದೊಂದು ಯಾವ ಥರ ಕ್ವಾಲಿಟಿ ಇದೆ ಏನು ಅನ್ನೋದನ್ನ ನಾವು ಒಂದೊಂದೇ ವೀಡಿಯೋಗೆ ಹೋಗೋಣ ಫ್ರೆಂಡ್ಸ್. ಸೊ ಈ ಚಾನಲಲ್ಲಿ ಯಾರು ನೋಡ್ತಾ ಇದ್ದೀರಾ ಏನು ಅನ್ನೋದನ್ನ, ಇದು ಟ್ಯಾಂಕ್ ನಂಬರ್ 1 ಇರುತ್ತೆ. ಸೊ ಟ್ಯಾಂಕ್ ನಂಬರ್ ವೈಸಲ್ಲಿ ನಾವು ಇಟ್ಟಿರ್ತೀವಿ ನಾವು. ಸೊ ಇದು ಒಂದು ಒಳ್ಳೆ ಫ್ಯಾಂಟಾಸ್ಟಿಕ್ ಆಗಿರೋಂಥ GBKML ಇದು ಡಾಟೆಡ್ ಪಲ್ಸ್ ಬರುತ್ತೆ. ಇದು ಫ್ಯೂಚರ್ ಒಂದೊಂದು ಒಳ್ಳೆ ಮಾನ್ಸ್ಟರ್ ಪಾಕ್ ಪೀಸ್ ಇದು. ಆ್ಯಂಡ್ ನಿಮ್ಗೆ ಇದೆಲ್ಲ ಲೈಫ್ ಸ್ಪ್ಯಾನ್ ಬಂದ್ಬಿಟ್ಟು ಆರಾಮ್ಸೆ ನಿಮಗೆ 5 to 6 years ಬರುತ್ತೆ ಫ್ರೆಂಡ್ಸ್. ನಿಮ್ಮ ಲೈಫ್ ಸ್ಪ್ಯಾನ್ಸ್ಗೆ ನಿಮಗೆ SRD ಥರ ಎಲ್ಲ ಬರೋಲ್ಲ ಇದೆಲ್ಲ ಸ್ವಲ್ಪ ಸ್ಟ್ರಾಂಗ್ ಜೀನ್ಗಳು ಇದೆಲ್ಲ. ಆ್ಯಂಡ್ ಟ್ಯಾಂಕ್ ನಂಬರ್ 2 ಇದೊಂದೊಂದು ಬ್ಯೂಟಿಫುಲ್ ಆಗಿರುವಂಥ ನೋಸ್ ಮಾರ್ಕಿಂಗ್ ಇರುವಂಥ KML ಇದು. ಇದು ಟ್ಯಾಂಕ್ ನಂಬರ್ 3 ಫ್ರೆಂಡ್ಸ್. ಇದೊಂದು ಮಾನ್ಸ್ಟರ್ ಕಾಕ್ ಇರೋಂಥ ಪೀಸ್ ಇದು ನಾವು ಸೆಲೆಕ್ಟ್ ಮಾಡಿದಾಗ. ಬಟ್ ಅನ್ಫಾರ್ಚುನೇಟ್ಲಿ ಇದೊಂದು 2 ಪೀಸ್ ಮಾತ್ರ ನಮಗೆ ಹೆಡ್ ಸರಿಯಾಗಿ ಬರಲಿಲ್ಲ, ಇಲ್ಲಿ ಬಂದಾಗ ಡೌನ್ ಆಗೋಯ್ತು. ಮೇ ಬಿ ನಿಮ್ಮ ಜಾಗಕ್ಕೆ ಬಂದಾಗ ಹೀಟರ್ ಕೊಟ್ಟಾಗ ಗ್ಯಾರಂಟಿ ಸ್ಪೇಸ್ ಕೊಟ್ಟಾಗ ಡೆಫಿನೆಟಾಗಿ ಹೇಳ್ತೀನಿ ಇದೊಂದು ಮಾನ್ಸ್ಟರ್ ಕಾಕ್ ಪೀಸ್ ಇದು. ಸೊ ಸೂಪರಾಗಿರುತ್ತೆ ಪೀಸ್ ಮಾತ್ರ ಇದು. ಸೊ ಪ್ರೈಸ್ಗಳು ನಾನು ಯಾವುದೇ ರೀತಿಯಲ್ಲಿ ನಾನು ಮೆನ್ಷನ್ ಮಾಡ್ತಾಯಿಲ್ಲ ಫ್ರೆಂಡ್ಸ್. ಸೊ ಪ್ರೈಸ್ಗೆ ನೀವು DM ಮಾಡಿ ಈ ಫಿಶಸ್ ನಿಮಗೆ ಅವೈಲೇಬಲ್ ಇರೋದನ್ನ ಚೆಕ್ ಮಾಡಿ. ಸೊ ಅದು ಪ್ರೈಸ್ ಡೀಟೇಲ್ಸ್ ನಿಮಗೆ ಸಪ್ರೇಟಾಗಿ ಕೊಡ್ತೀನಿ ಫ್ರೆಂಡ್ಸ್. ಸೊ ಇದು ಟ್ಯಾಂಕ್ ನಂಬರ್ 4 ಫ್ರೆಂಡ್ಸ್. ಇದೊಂದು ಒಳ್ಳೆ ಮಾನ್ಸ್ಟರ್ ಕಾಕ್ ಇರುವಂಥ ಒಳ್ಳೆ ಕಲರ್ ಇರುವಂಥ GBKML. ಇದು ಸ್ವಲ್ಪ ನೋಸ್ ಮಾರ್ಕಿಂಗ್ ಕಡಿಮೆ ಅನ್ನೋದು ಬಿಟ್ಟರೆ ಬಟ್ ಕ್ವಾಲಿಟಿಯಲ್ಲಿ ಯಾವುದೇ ರೀತಿ ಕಾಂಪ್ರಮೈಸ್ ಇಲ್ಲ ಫ್ರೆಂಡ್ಸ್. ಸೂಪರ್ ಆಗಿರುವಂಥ ಪೀಸಸ್ ಇದು. ಆ್ಯಂಡ್ ಎವ್ರಿ ಪೀಸ್ ಬಂದ್ಬಿಟ್ಟು ನಿಮಗೆ ಸೂಪರ್ ಆ್ಯಕ್ಟಿವ್ ಇರುವಂಥ ಪೀಸಸ್ ನಿಮಗೆ. ಆ್ಯಂಡ್ ಇದೊಂದು ಟ್ಯಾಂಕ್ ನಂಬರ್ 5 ಫ್ರೆಂಡ್ಸ್. ಇದು ಅಷ್ಟೇ ಒಳ್ಳೆ ಮಾನ್ಸ್ಟರ್ ಕಾಕ್ ಇರುವಂಥ ಪೀಸಸ್ಸು. ಬಟ್ ಇಲ್ಲಿ ನಾವು ಹೀಟ್ರ್ ಯೂಸ್ ಮಾಡಿರೋದಕ್ಕೆ ಸ್ವಲ್ಪ ಹೆಡ್ ಡೌನ್ ಆಗಿದೆ. ಆ್ಯಂಡ್ ಇವನ್ ವೆದರ್ ಕೂಡ ನಮ್ಮಲ್ಲಿ ಇಲ್ಲಿ ಸ್ವಲ್ಪ ಚೇಂಜ್ ಆಗಿದೆ. ಸೊ ಹಾಗಾಗಿ ಇದು ಸ್ವಲ್ಪ
ಹೆಡ್ ಸ್ವಲ್ಪ ಡೌನ್ ಆಗಿದೆ. ಒನ್ಸ್ ನಿಮ್ಮ ಮನೆಗೆ ಸೆಟಲ್ ಡೌನ್ ಆದಮೇಲೆ ಅದು ಒಳ್ಳೆ ಹೀಟ್ರ್ ಎಲ್ಲ ಕೊಟ್ಟ ಸೂಪರಾಗಿ ಆಗುತ್ತೆ ಪೀಸ್. ಮತ್ತು ಅದು ಇದೊಂದು ಟ್ಯಾಂಕ್ ನಂಬರ್ 6 ಇದೊಂದು ಬ್ಯೂಟಿಫುಲ್ ಆಗಿರುವಂಥ ನೋ ಸ್ಮಾಕಿಂಗ್ ಮಾನ್ಸ್ಟರ್ ಕಾಕ್ ಇರುವಂಥ ಪೀಸ್ ಇದು. ಸೊ ಇದೊಂದು ಒಳ್ಳೆ ಪೀಸನ್ನ ನೀವು ಮಿಸ್ ಮಾಡ್ಕೋಬೇಡಿ. ಮತ್ತೆ ಸಿಗುತ್ತೆ ಅನ್ನೋದು ಗ್ಯಾರಂಟಿ ಇಲ್ಲ. ಸಿಕ್ಕಿದ್ರೆ ಇದಕ್ಕಿಂತ ಚೆನ್ನಾಗಿರೋ ಸಿಗ್ಬೋದು, ಬಟ್ ಈಗ ಇದೊಂದು ಸೂಪರ್ ಪೀಸ್ ಇದು ಟ್ಯಾಂಕ್ ನಂಬರ್ 7 ಫ್ರೆಂಡ್ಸ್. ಅಗೇನ್ ಅನದರ್ ಒಂದು ಬ್ಯೂಟಿಫುಲ್ ಆಗಿರುವಂಥ KML GB KML ಎಲ್ಲ ವಾರ್ಮ್ ಪಲ್ಸ್ ಇದೆ. ಇದು ನಿಮಗೆ ಕ್ವಾಲಿಟಿಯಲ್ಲಿ ನಿಮ್ಗೆ ಯಾವುದೇ ರೀತಿ ನೀವು ನೋಡ್ಬೋದು, ಯಾವುದೂ ಕೂಡ ಕಾಂಪ್ರಮೈಸ್ ಮಾಡಿಲ್ಲ ನಾವು. ಎಲ್ಲ ಸೂಪರ್ ಕ್ವಾಲಿಟಿ ಇರೋದೇ ನಾವು ತಂದಿರೋದು. ಸೆಲೆಕ್ಟೆಡ್ ಒಂದೊಂದು ನಾವು ಸೆಲೆಕ್ಟ್ ಮಾಡಿ ಸಪ್ರೇಟಾಗಿ ಸೆಲೆಕ್ಟ್ ಮಾಡಿ ತೊಗೊಂಡ್ಬಂದಿರೋದು. ಸೊ ನಮ್ಮ ಇಂಟೆನ್ಷನ್ ಇಷ್ಟೇ, ಆಬ್ವಿಯಸ್ ಅವ್ರಿಗೆ ಆಗಿರ್ಬೋದು, ಫಿಶ್ ಕೀಪರ್ಸ್ ಆಗಿರ್ಬೋದು, ಒಂದು ಒಳ್ಳೆ ಫಿಶ್ ಕೊಡಬೇಕು ನಾವು, ಒಂದು ಒಳ್ಳೆ ಪೀಸ್ನ ನಾವು ಅವ್ರಿಗೆ ತಲುಪಿಸ್ಬೇಕು ಅನ್ನೋದು ನಮ್ಮ ಇಂಟೆನ್ಷನ್. ಸೊ ಇದೊಂದು ಟ್ಯಾಂಕ್ ನಂಬರ್ 8. ಸೊ ಇದು ನೀವು ಇವಾಗಲೇ ನೋಡ್ಬೋದು, ಇದು ಪೊಟೆನ್ಷಿಯಲ್ ಯಾವ ಥರ ಇದೆ ಅಂತ. ಫುಲ್ಲಿ ಮಾನ್ಸ್ಟರ್ ಕಾಕು ಬಾಲೆಟ್ ಬರುತ್ತಿದ್ದು. ಆ್ಯಂಡ್ ಇದು ನಿಮಗೆ ಯೆಲ್ಲೋ ಬೇಸ್ ಅನ್ನೋದು ನಿಮಗೆ ಜಾಸ್ತಿ ಬರುತ್ತೆ ಇದು ಫ್ರೆಂಡ್ಸ್. ಇದೊಂದು ಸ್ವಲ್ಪ ಯೂನಿಕ್ ಆಗಿ ಬರುತ್ತೆ ನಿಮಗೆ ಈ ಫಿಶು. ಸೂಪರಾಗಿರುತ್ತೆ ಮಾತ್ರ. ಅಗೈನ್ ಇದೊಂದು ಟ್ಯಾಂಕ್ ನಂಬರ್ 25 ಇದು. ಸೊ ಇದೊಂದು ಬಾಲೆಡ್ ಇರೋವಂಥ ಪೀಸ್ ಇದು ನೋಡ್ಬೋದು ನೀವು. ಸೂಪರ್ ಪೀಸ್ ಮಾತ್ರ ಇದು VVIP ಕ್ಯಾಟಗರಿಯಲ್ಲಿ ಬರುತ್ತೆ ಇದೆಲ್ಲ. ನಾವು ತಂದಿರೋದು ಈಗ ಅಷ್ಟು ಪೀಸ್ ಬಂದ್ಬಿಟ್ಟು VVIP ಕ್ಯಾಟಗರಿಯಲ್ಲಿ VIP ಕ್ಯಾಟಗರಿಯಲ್ಲಿ ನಾವು ತೊಗೊಂಬಂದಿರೋದು. ಸೊ ನಿಮಗೆ ಕ್ವಾಲಿಟಿಯಲ್ಲಿ ಯಾವುದೇ ರೀತಿ ನಿಮಗೆ ಮೋಸ ಆಗೋಲ್ಲ ಫ್ರೆಂಡ್ಸ್. ಸೊ ಅಗೇನ್ ಟ್ಯಾಂಕ್ ನಂಬರ್ 24 ಇದೊಂದು ಬ್ಯೂಟಿಫುಲ್ ಆಗಿರುವಂಥ ಮಾನ್ಸ್ಟರ್ ಕಾಕ್. ಅಗೇನ್ ಇದೆಲ್ಲ ಬ್ಯೂಟಿ ನಿಮಗೆ ನೋಡಿದ್ರೆ ನಿಮಗೆ ಲೈವಾಗಿ ನೋಡ್ಬೇಕು ನೀವು, ಇಷ್ಟು ಚೆನ್ನಾಗಿರುತ್ತಂತ ವೀಡಿಯೋಲಿ ನೋಡೋಕ್ಕಿಂತ. ಬಟ್ ವೀಡಿಯೋ ನಮ್ಗೆ ಎಷ್ಟಾಗುತ್ತೋ ಅಷ್ಟು ನಾವು ಟ್ರೈ ಮಾಡ್ತಾಯಿದ್ದೀವಿ ಅದಕ್ಕೂ ಬ್ಯೂಟಿ ತೋರ್ಸೋಕ್ಕೆ. ಬಟ್ ಲೈವಲ್ಲಿ ನೋಡಿದ್ರೆ ನಿಮ್ಗೆ ಇನ್ನೂ ಸೂಪರಾಗಿರುತ್ತೆ ಇದೆಲ್ಲ. ಸೊ ಅಗೇನ್ ಅನದರ್ 23 ಟ್ಯಾಂಕ್ ನಂಬರ್. ಒಂದು ಬ್ಯೂಟಿಫುಲ್ ಆಗಿರೋ ಅಗೇನ್ ಒಂದು ನೋಸ್ ಮಾರ್ಕಿಂಗ್ ಇರುವಂಥ KML ಇದು GB KML. ಎಲ್ಲ VVIP ಕ್ಯಾಟಗರಿಯಲ್ಲಿರೋ ಪೀಸ್ಗಳೇ. ಕೆಲವೊಂದು ಮಾತ್ರ VIP ಕ್ಯಾಟಗರಿಲಿದೆ, ಅದು ಸ್ವಲ್ಪ ಮಾರ್ಕಿಂಗ್ ಅನ್ನೋದು ಸ್ವಲ್ಪ ಕಡಿಮೆ ಇರುತ್ತೆ, ಬಟ್ ಅದು VIP ಕ್ಯಾಟಗರಿಯಲ್ಲೇ ಒಂದೊಳ್ಳೆ ಮಾನ್ಸ್ಟರ್ ಕಾಕ್ ಪೀಸ್ಗಳು ಅವು. ನಮಗಿಲ್ಲಿ ಯಾವುದೇ ರೀತಿ ನಾವು ಲೈಟಲ್ಲಿ ನಿಮಗೆ ಅಡ್ಜಸ್ಟ್ ಮಾಡ್ತಾಯಿಲ್ಲ. ಏನಿದೆ ಲೈಟು ಅದೇ ಲೈಟಲ್ಲೇ, ಟ್ಯೂಬ್ಲೈಟ್ ಲೈಟಲ್ಲಿ ನಾವು ತೆಗಿತಾ ಇರೋದು ಆ್ಯಕ್ಚುಲಿ ವೀಡಿಯೋ ಮಾಡ್ತಾ ಇರೋದು. ಸೊ ಒಂದು ಟ್ಯೂಬ್ಲೈಟ್ ಲೈಟಲ್ಲಿ ಅದಿಷ್ಟು ಪೊಟೆನ್ಷಿಯಲ್ ಆಗಿ ಇಷ್ಟು ಕಲರ್ಫುಲ್ ಆಗಿದೆ ಅಂದಮೇಲೆ ಥಿಂಕ್ ಮಾಡಿ ಇನ್ನು 8GB ಲೈಟಲ್ಲಿ ಕೊಟ್ಟರೆ ಇದು ಯಾವ ಥರ ಇರುತ್ತೆ ಅಂತ. ಸೊ ಅಗೇನ್ ಇದೊಂದು ಟ್ಯಾಂಕ್ ನಂಬರ್ 22. ಸೊ ಇದೊಂದು ಒಳ್ಳೆ ಮಾನ್ಸ್ಟರ್ ಕಾಕು. ಹೆಡ್ ಸ್ವಲ್ಪ ಈಗ ಸಿಂಕ್ ಆಗಿದೆ ಬಿಕಾಸ್ ಆಫ್ ವೆದರ್ ಫ್ರಿಕ್ಷೇಷನಿಂದ. ಸೊ ಈ ಪೀಸ್ ಸ್ವಲ್ಪ ಯೂನಿಕ್ಕು. ಯಾಕೆ ಯೂನಿಕ್ ಅಂದರೆ ಇದೊಂದು ಜೆನ್ಝುಗೆ ಫಾದರು ಮತ್ತು ಫೀಮೇಲ್ ಬಂದ್ಬಿಟ್ಟು KML GB KML ಅದ್ರದ್ದು ಜೀನ್ ಇದು. ಸೊ ಬ್ರೀಡಿಂಗ್ ಮೆಟೀರಿಯಲ್ಗೆ ಯಾರ್ಯಾರು ಯೂಸ್ ಮಾಡಬೇಕಂದ್ರೆ ಇದನ್ನು ಯೂಸ್ ಮಾಡ್ಬೋದು ಆರಾಮ್ಸಾಗಿ. ಕ್ವಾಲಿಟಿಗಳು ಮರಿಗಳು ಟಾಪ್ ಆ್ಯಂಡ್ ಕ್ವಾಲಿಟಿಲಿ ಬರುತ್ತೆ ನಿಮಗೆ. ಲೈಕ್ ಜೆನ್ಝು ಪ್ಯಾಟ್ರನಲ್ಲಿ ಸ್ವಲ್ಪ ಬರುತ್ತೆ ಮಿಕ್ಸು, ಬಟ್ ಕ್ವಾಲಿಟಿ ಮಾತ್ರ ಮರೀಸು ಬೇಬೀಸ್ಗಳು ಸೂಪರಾಗಿ ಬರುತ್ತೆ. ಅಗೇನ್ ನಮ್ಮಲ್ಲಿ F1 ಕಾಂಫಾ ಇದೆ. ಲೆಜೆಂಡ್ ಸೀರೀಸಲ್ಲಿ ಬ್ರೀಡ್ ಮಾಡಿರೋಂಥ ಪೀಸ್ಗಳಿವೆಲ್ಲ F1 ಕಾಂಫಾ. ಇದೊಂದು ಸೈಜ್ ಒಂದು 3 ಇಂಚ್ ಇರ್ಬೋದು. ಈಗಲೇ ಹೆಡ್ ಯಾವ ಥರ ಇದೆ. ಇವನ್ ನಮ್ಮ ಹೇಳ್ದಂಗೆ ನಮ್ಮ ಫಾರ್ಮಲ್ಲಿ ಹೀಟ್ರ್ ಯೂಸ್ ಮಾಡಲ್ಲ. ಸೊ ಇದೆಲ್ಲ ಸೂಪರ್ ಕ್ವಾಲಿಟಿ ಪೀಸ್ಗಳು. ಯಾರು ಬ್ರೀಡಿಂಗ್ ಮೆಟೀರಿಯಲ್ಗೆ F1 ನೋಡ್ತಾ ಇದ್ದಾರೆ, F2ಗೆ ಜೀನ್ಗೆ ತೆಗೆಯೋಕ್ಕೆ, ಸೊ ಇದನ್ನು ಯೂಸ್ ಮಾಡ್ಬೋದು. ಆ್ಯಂಡ್ ಅಗೇನ್ ಅನದರ್ ಒನ್ F1. ಇದೆಲ್ಲ ಫ್ಯೂಚರಲ್ಲಿ ಒಳ್ಳೆ ಪೀಸ್ಗಳಿವಲ್ಲ, ನಿಮಗೆ ಬ್ರೀಡಿಂಗ್ ಮೆಟೀರಿಯಲ್ಗೆ ಸೂಪರಾಗಿ ಯೂಸ್ ಮಾಡ್ಬೋದು. ಹಾಗೆ ಹೇಳ್ದಂಗೆ ಇದು ಫಾದರ್ ಬಂದ್ಬಿಟ್ಟು ಲೆಜೆಂಡ್ ಸೀರೀಸ್ ವೀಜಾ ಹೈಬ್ರಿಡು. ಫೀಮೇಲ್ ಬಂದ್ಬಿಟ್ಟು ಇದ್ರ ಮದರ್ ಬಂದ್ಬಿಟ್ಟು ಜೆನ್ಝು GB. ಅದೆರಡು ಲೈನೇಜಿಂದ ಬಂದಿರುವಂಥ F1ಗಳಿದು.
ಸೊ ನಿಮ್ಗೆ ಇದರಲ್ಲಿ ನೀವು ಬ್ರೀಡ್ ಮಾಡಿದ್ರೆ ನಿಮಗೆ ಪಾಸಿಬಲಿ ನಿಮಗೆ ಜಿ ಬಿ ಲೈನೇಜ್ಗಳು ಬೇಬೀಸ್ಗಳು ಬರುತ್ತೆ. ಎಲ್ಲ ಬರುತ್ತೆ ಅಂತ ಹೇಳಕ್ಕೆ ಬರಲ್ಲ, ಅಟ್ಲೀಸ್ಟ್ ಒಂದು 30-50% ಶೋರ್. ಅಗೇನ್ ಇದೊಂದು ಬೀಜ ಹೈಬ್ರಿಡು, ಇದೊಂದು ಫರ್ಟೈಲ್ ಮೇಲ್ ಇದೆ ಆ್ಯಕ್ಚುಲಿ. ಇದೊಂದು ಸೈಜ್ ಬಂದ್ಬಿಟ್ಟು ನಿಮಗೆ ಆರಾಮ್ಸೆ ಒಂದು 6 to 7 ಇಂಚ್ ಬರುತ್ತೆ ಇದು ನಿಮಗೆ ಸೈಜು. ಸೊ ಯಾರು ಇದರಿಂದ ಇಟ್ಕೊಂಡು ಬೇಕಾದ್ರೆ F1 ಕೂಡ ಬ್ರೀಡ್ ಮಾಡ್ಬೋದು ನೀವು ಆರಾಮ್ಸೆ. ಒಂದು ಒಳ್ಳೆ ಫೀಮೇಲ್ KML ಇಲ್ಲ ಯಾವ್ದಾರ ಒಂದು ಫೀಮೇಲ್ ಹಾಕಿದ್ರೆ ನಿಮ್ಮೊಂದು F1 ಜನ್ರೇಷನ್ ಬರುತ್ತೆ ನಿಮಗೆ. ಸೊ ಇದ್ರದ್ದೆಲ್ಲ ಪ್ರೈಸ್ ಡಿಸ್ಕ್ರಿಪ್ಷನ್ಸಲ್ಲಿ ಯಾವುದೂ ಇಲ್ಲ ಆಗ್ತಾಯಿಲ್ಲ, ಜಸ್ಟ್ ನನಗೆ ವಾಟ್ಸಪ್ಪಲ್ಲಿ DM ಮಾಡಿದ್ರೆ ಇದು ಪ್ರೈಸ್ನ ಡೀಟೇಲ್ಸ್ ನಿಮಗೆ ಕೊಡ್ತೀನಿ. ಅಗೇನ್ ಟ್ಯಾಂಕ್ ನಂಬರ್ 26 ಫ್ರೆಂಡ್ಸ್ ಇದು. ಸೊ ಇದೊಂದು ಒಳ್ಳೆ GB KML ಇದು ವೈಟ್ ಪರ್ಲ್ ಸ್ವಲ್ಪ ಜಾಸ್ತಿ ಬರುತ್ತೆ ಇದು. ಸೊ ಇದೊಂದು ಒಳ್ಳೆ ಯೂನಿಕ್ ಆಗಿರುವಂಥ ಪೀಸ್ ಇದು. ಇದು ಟ್ಯಾಂಕ್ ಸ್ವಲ್ಪ ಹಳೆ ಟ್ಯಾಂಕು, ಹಂಗಾಗಿ ಸ್ವಲ್ಪ ಕ್ಲಿಯರೆನ್ಸ್ ಕಾಣ್ತಾ ಇಲ್ಲ ಅಷ್ಟು, ಬಟ್ ಕ್ವಾಲಿಟಿ ಮಾತ್ರ ಸೂಪರ್ ಕ್ವಾಲಿಟಿ. ಅಗೇನ್ ಇದೊಂದು F1 ಕಾಂಫಾ, ಸೇಮ್ ಕ್ಯಾಟಗರಿನೇ ಇದು. ಲೆಜೆಂಡ್ಸ್ ಇದು ಜನ್ರೇಷನ್ ಮರಿನೇ ಇದು. ಸೊ ಇದೊಂದು 3 ಇಂಚ್ 3.5 ಇಂಚಸ್ ಮ್ಯಾಕ್ಸಿಮಮ್ 3 ಇಂಚ್ ಇದೆ ಇದು. ಆಲ್ರೆಡಿ GB ಶೇಡ್ ಆಗ್ತಾಯಿದೆ, ನೀವು ನೋಡ್ಬಿಟ್ಟು ಇಲ್ಲೆಲ್ಲ ಸ್ವಲ್ಪ GB ಶೇಡ್ ಆಗ್ತಾಯಿದೆ ಇದು. ಆ್ಯಂಡ್ ಇವನ್ ಇದೆಲ್ಲ ವೈಟ್ ಐ ಬರುತ್ತೆ ನಿಮಗೆ ಕಾಂಫಾ. ಎಲ್ಲ ಸೂಪರ್ ಆ್ಯಕ್ಟಿವ್ ಪೀಸಸ್ ಎಲ್ಲ. ಇದು ಟ್ಯಾಂಕ್ ನಂಬರ್ 9 ಫ್ರೆಂಡ್ಸ್. ಸೊ ಈ ಪೀಸ್ ಬಂದ್ಬಿಟ್ಟು ನಿಮಗೆ ಲೈಕ್ ಕಾಂಫಾ ಲುಕ್ಕಲ್ಲಿ ಬರುತ್ತೆ ನಿಮಗೆ. GB KML ಇದೆ ಆ್ಯಕ್ಚುಲಿ. ಇದು ನೋಡೋಕೆ ಒಳ್ಳೆ ಕಾಂಫಾ ಲುಕ್ಕಲ್ಲಿ ಬರುತ್ತೆ ನಿಮಗೆ, ವೈಟ್ ಐ ಒಂಥರ ಯೂನಿಕ್ ಪೀಸ್ ಇದು. ಸೊ ಈ ಪೀಸ್ನ ಯಾರು ನೋಡಿದ್ರೆ ದಯವಿಟ್ಟು ಬಿಡೋಕ್ಕೆ ಹೋಗ್ಬೇಡಿ, ಬೇಗ ಗ್ರ್ಯಾಬ್ ಮಾಡ್ಕೊಂಬಿಡಿ. ಯಾಕಂದರೆ ಈ ಥರ ಪೀಸ್ಗಳು ಮತ್ತೆ ಈ ಥರ ಕ್ವಾಲಿಟಿ ಸಿಗುತ್ತೆ ಅನ್ನೋದು ನನ್ನ ಗ್ಯಾರಂಟಿ ಇಲ್ಲ. ನೋಡ್ಬೋದು ಕಲರ್ ಯಾವ ಥರ ಇದೆ ಅಂತ. ಒಂದು ಒಳ್ಳೆ GB KML, ಬಟ್ ಲುಕ್ ವೈಸ್ ನೋಡಿದ್ರೆ ಒಂದು ಒಳ್ಳೆ GB ಕಾಂಫಾ ಅನ್ಬೋದು, ಆ ರೀತಿಯಲ್ಲಿದೆ. ಆ್ಯಂಡ್ ಟ್ಯಾಂಕ್ ನಂಬರ್ 10 ಫ್ರೆಂಡ್ಸ್. ಸೊ ಇದೊಂದು ಫ್ಯಾಂಟಾಸ್ಟಿಕ್ ಇರುವಂಥ BBAP KML ವಿತ್ ಫುಲ್ಲಿ ಮಾರ್ಕಿಂಗ್ ಇರುವಂಥದ್ದು. ಟ್ಯಾಂಕ್ ನಂಬರ್ 11 ಇದು. ಅಗೇನ್ ಇದೊಂದು ಒಳ್ಳೆ VIP ಗ್ರೇಡಲ್ಲಿರುವಂಥ KML. ಇದು ಟ್ಯಾಂಕ್ ನಂಬರ್ 12. ಇದು ಒಳ್ಳೆ ಡ್ಯುಯಲ್ ಟೋನಲ್ಲಿರುವಂಥ KML ಇದು. ಮಾನ್ಸ್ಟಾಕ್ ಹಾಕಿದೆ. ಎಲ್ಲ ಸೂಪರ್ ಆ್ಯಕ್ಟಿವ್ ಪೀಸ್ಗಳು ನೋಡಿ. ಇದು ಟ್ಯಾಂಕ್ ನಂಬರ್ 13. ಇದೊಂದು ಒಳ್ಳೆ BBAP ಕ್ಯಾಟಗರಿಯಲ್ಲಿರುವಂಥ GB KML ಇದು. ಫುಲ್ಲಿ ಮಾರ್ಕಿಂಗ್ ಇದು, ನೋಸ್ ಮಾರ್ಕಿಂಗ್ ಫುಲ್ ಇದೆ. ಇದೊಂದು ಟ್ಯಾಂಕ್ ನಂಬರ್ 14. ಅಗೇನ್ BBAP ಕ್ಯಾಟಗರಿಯಲ್ಲಿರುವಂಥ GB KML. ಟ್ಯಾಂಕ್ ನಂಬರ್ 15 ಇದು
ಒಳ್ಳೆ ಕಾಂಫಲ್ ಲುಕ್ಕಲ್ಲ ಹೇಳಿದ್ನಲ್ಲ, ಕಾಂಫಲ್ ಲುಕ್ಕಲ್ಲಿ ಒಂದು 2 ಪೀಸ್ ಇದೆ. ಇದೆಲ್ಲ ಒಳ್ಳೆ ಕಾಂಫಲ್ ಲುಕ್ಕಲ್ಲಿ ಬರುತ್ತೆ ನಿಮ್ಗೆ ಇದೆಲ್ಲ. ಇದು VIP ಕ್ಯಾಟಗರಿಯಲ್ಲಿ ಬರುತ್ತೆ ಫ್ರೆಂಡ್ಸ್. ಇದು ಟ್ಯಾಂಕ್ ನಂಬರ್ 16. ಇದು VIP ಕ್ಯಾಟಗರಿಯಲ್ಲಿ ಬರುತ್ತೆ. ಇದು ಒಳ್ಳೆ ಮಾನ್ಸ್ಟರ್ ಕಾಕ್ ಇತ್ತು, ಬಟ್ ಈ ವೆದರ್ ಇರೋದ್ರಿಂದ ಸ್ವಲ್ಪ ಹೆಡ್ ಡೌನ್ ಆಗಿದೆ. ಇದೆಲ್ಲ ಫುಲ್ಲು ನೋಸ್ ಮಾರ್ಕಿಂಗ್ ಇರುವಂಥ ಪೀಸ್. ಟ್ಯಾಂಕ್ ನಂಬರ್ 17. ಇದೊಂದು ಒಳ್ಳೆ ಬ್ಯೂಟಿಫುಲ್ ಆಗಿರುವಂಥ ಬ್ರೀಡಿಂಗ್ ಮೆಟೀರಿಯಲ್ಗೆ ನೀವು ಯೂಸ್ ಮಾಡ್ಬೋದು. ಫುಲ್ಲಿ VIP ಕ್ಯಾಟಗರಿ ಇರುವಂಥ GB KML. ಬಾಡಿ ಶೇಪ್ ನೋಡ್ಬೋದು ನೀವು ಎಷ್ಟು ಸ್ಕ್ವೇರ್ ಆಗಿದೆ ಅಂತ. ಸೊ ಬ್ರೀಡಿಂಗ್ ಮೆಟೀರಿಯಲ್ ಈ ಥರ ಕ್ಯಾಟಗರಿ ಇರೋ ಪೀಸ್ನ ಅವರು ಹುಡುಕಿ ಬ್ರೀಡ್ ಮಾಡೋದು ಥಾಯ್ಲೆಂಡಲ್ಲಿ. ಸೊ ಇದು ಆ ಥರ ಪೀಸ್ ಇದು ಹೇಳ್ಬೇಕಂದ್ರೆ. ಫುಲ್ಲಿ ನೋಸ್ ಮಾರ್ಕಿಂಗ್ ಇದೆ. ಆ್ಯಂಡ್ ಇದೆಲ್ಲ ಶೋ ಗ್ರೇಡ್ ಪೀಸ್ಗಳಿವೆಲ್ಲ ನಮ್ಮ ಹತ್ರ ಇರೋದಲ್ಲ. ಆರಾಮಾಗಿ ಕಾಂಪಿಟೇಷನ್ ನೀವು ಹಾಕ್ಬೋದು. ಟ್ಯಾಂಕ್ ನಂಬರ್ 19. ಇದೊಂದೊಂದು ಒಳ್ಳೆ VIP ಕ್ಯಾಟಗರಿಯಲ್ಲಿರುವಂಥ GB KML. ಇದು ಟ್ಯಾಂಕ್ ನಂಬರ್ 20 ಫ್ರೆಂಡ್ಸ್. ಸೊ ಇದರಲ್ಲಿ ನೀವು ನೋಡಿದ್ರೆ ಸೈಜ್ ಬಂದ್ಬಿಟ್ಟು ನಿಮಗೆ ಇದು 3 ಇಂಚ್ ಬರುತ್ತಿದ್ದು. ಫುಲ್ಲಿ ನೋಸ್ ಮಾರ್ಕಿಂಗ್ ಇರುವಂಥ ಪೀಸ್ ಇದು ನೋಡ್ಬೋದು. ಇದು ಪೂಫ್ ಫಿಶ್ ಆ್ಯಕ್ಚುಲಿ ಸ್ವಲ್ಪ ಒಟ್ಟು ಸ್ವಲ್ಪ ಬಲ್ಜ್ ಬರುತ್ತೆ ಅಷ್ಟೇ, ಬಟ್ ಒಳ್ಳೆ ಟಾಪ್ ಗ್ರೇಡ್ ಮಾರ್ಕಿಂಗ್ ಇರೋವಂಥ ಪೀಸ್ ಇದು. ಆ್ಯಕ್ಚುಲಿ ನಮ್ಮ ಹತ್ರ ಬಂದ 2 ಇಂಚ್ ಅಷ್ಟೇ ಇದ್ದಿದ್ದು. ಇವಾಗ ಇದು ಪೊಟೆನ್ಷಿಯಲ್ ಇನ್ನೂ ಸೂಪರ್ ಆಗಿತ್ತು. ಬೇಬಿಯಲ್ಲಿ ಅಷ್ಟು ಇರಲಿಲ್ಲ ಪೊಟೆನ್ಷಿಯಲ್, ಇವಾಗ ಸೂಪರಾಗಿ ಬಂದಿದೆ ಮತ್ತು ಪೊಟೆನ್ಷಿಯಲ್ ಮಾತ್ರ. ಧಾರಾಳವಾಗಿ ಇದನ್ನು ಕಾಂಪಿಟೇಷನ್ಗೆ ಹಾಕ್ಬಿಟ್ಟು ನೀವು ಪ್ರೈಸ್ ಗೆಲ್ಬೋದು ಫ್ರೆಂಡ್ಸ್. ಅಷ್ಟು ಸೂಪರ್ ಮಾರ್ಕಿಂಗ್ ಇರೋವಂಥ ಪೀಸ್ ಇದು. ಹಾಗೇನಿದು ಟ್ಯಾಂಕ್ ನಂಬರ್ 21. ಇದೊಂದು ಒಳ್ಳೆ VIP ಕ್ಯಾಟಗರಿ ಇರುವಂಥ ಇದು KML GB KML. ಸೂಪರ್ ಆಗಿದೆ ಮಾತ್ರ ಪೀಸ್ ಇದು. ಎಲ್ಲ ಫಿಂಗರ್ ಫಾಲೋ ಮಾಡುತ್ತೆ ಫ್ರೆಂಡ್ಸ್, ಯಾವುದು ಫಿಂಗರ್ ಫಾಲೋ ಮಾಡದೇ ಇರೋದಿಲ್ಲ. ಯಾಕಂದರೆ ಇದು ವೆಲ್ ಸೆಟಲ್ಡ್ ಆಗಿದೆ ನಮ್ಮ ಇಂಡಿಯನ್ ವಾಟರ್ಗೆ. ಇದು ಬಂದು ಧಾರಾಳವಾಗಿ ನೀವು ಆರಾಮಾಗಿ ನೀವು ತೊಗೊಂಡೋಗಿ ಸಾಕ್ಬೋದು. ಇದು ಚಿಲ್ಲಿ ರೆಡ್ಡಲ್ಲಿರೋಂಥ ರೆಡ್ KML ಇದು ರೆಡಿ ಟು ಬ್ರೀಡಿಂಗ್ ಮೆಟೀರಿಯಲ್ ಇದೆ. ಆ್ಯಕ್ಚುಲಿ ಇದು 5 ಇಂಚ್ ಇದೆ ಸೈಜ್. ಒಂದು ಒಳ್ಳೆ ಮಾನ್ಸ್ಟರ್ ಕಾಕಲ್ಲಿ ನೀವು ಹುಡುಕ್ತಾ ಇದ್ರು, ಅದು ರೆಡ್ ಕಲರಲ್ಲಿ KML ಇದು ಸೂಪರ್ ಆಗಿದೆ. ಸೊ ಫ್ರೆಂಡ್ಸ್, ಇಷ್ಟು ನಮ್ಮ ಫಾರ್ಮಲ್ಲಿ ಇರೋಂಥ ವೀಡಿಯೋ ಆಗಿದೆ. ಸೊ ನಿಮಗೆ ಯಾವ ಫಿಶ್ ಇಷ್ಟ ಆಗಿದೆ ಬೇಗ ನೀವು ಫಿಶಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂಬರ್ ವೈಸಲ್ಲಿರೋದಾಗಿರ್ಬೋದು, ನಾನು ಹೇಳಿರೋದಾಗಿರ್ಬೋದು, ಅದು ನೀವು ಬೇಗ ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಫಿಶ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಅಂದ್ಕೊಂಡಿದ್ದೀನಿ ಎಲ್ಲ ಕ್ವಾಲಿಟಿ ಇರೋ ಪೀಸಸ್ ನಿಮಗೆ ತೋರಿಸಿದ್ದೀನಿ ಅಂತ. ಸೊ ನಮ್ಮ ಫಾರ್ಮಲ್ಲಿರೋ ಕ್ವಾಲಿಟಿ ಪೀಸಸ್ಗಳು ಈ ಥರ ಇದ್ದಾವೆ. ಸೊ ಎಲ್ಲ VIP ಗ್ರೇಡು VVIP ಗ್ರೇಡಲ್ಲಿರುವಂಥ ಪೀಸಸ್ಗಳು ಇದೆಲ್ಲ. ಸೊ ನಿಮ್ಗೆ ಯಾವ ಪೀಸ್ ನಿಮ್ಗೆ ಸೆಲೆಕ್ಟ್ ಮಾಡ್ಕೊಂಡಿರೋ ಬೇಗ ಆ ಪೀಸ್ನ ನೀವು ಸೆಲೆಕ್ಟ್ ಮಾಡ್ಕೊಂಡಿರೋ ಪೀಸ್ನ ನೀವು ಮನೆಗೆ ಗ್ರ್ಯಾಪ್ ಮಾಡ್ಕೊಳ್ಳಿ ಬೇಗ. ಸೊ ಇದು ಲಿಮಿಟೆಡ್ ಟೈಮ್ ಅಷ್ಟೇ ನಿಮಗೆ ಸಿಗುತ್ತೆ. ಆ್ಯಂಡ್ ತುಂಬ ಟೈಮ್ ತೊಗೊಂಡು ನೀವು ಸಿಗುತ್ತೆ ಅಂದ್ಕೊಂಡ್ರೆ ಗ್ಯಾರಂಟಿ ಸಿಗೋ ಡೌಟು. ಯಾಕಂದರೆ
ನಾವು ಒನ್ಸ್ ವೀಡಿಯೋ ಹಾಕಿದ್ಮೇಲೆ ನಮ್ಗೆ 1 ವೀಕ್ ಒಳಗಡೆ ನಮಗೆ ಸ್ಟಾಕ್ ಕ್ಲಿಯರ್ ಆಗಿಬಿಡುತ್ತೆ. ಸೊ ಮತ್ತೆ ನಮಗೆ ಆ ಸ್ಟಾಕ್ ಇರಲ್ಲ, ಹೊಸ ಸ್ಟಾಕೇ ಬರಬೇಕು. ಹೊಸ ಸ್ಟಾಕ್ ಬರೋಕ್ಕೆ ಸುಮ್ಮನೆ ಟೈಮ್ ತೊಗೊಳ್ತದೆ, ಒಂದು ಮಂತ್ವರೆಗೂ ಆಗುತ್ತೆ. ಸೊ ಈ ಸ್ಟಾಕಲ್ಲಿ ನಿಮಗೆ ಒಳ್ಳೊಳ್ಳೆ ಪೀಸಸ್ಗಳು ಯಾರು ನಿಮಗೆ ಸೆಲೆಕ್ಟ್ ಮಾಡ್ಕೊಂಡಿರೋ ಬೇಗ ತೊಗೊಳ್ಳಿ. ಆ್ಯಂಡ್ ಇವನ್ ಬ್ಯಾಂಗ್ಳೂರ್ ಲೊಕೇಶನ್ ಇರೋರು ಡೈರೆಕ್ಟ್ ಫಾರ್ಮ್ಗೆ ವಿಸಿಟ್ ಮಾಡ್ಬೋದು. ಸೊ ಫಾರ್ಮ್ ಲೊಕೇಶನ್ ಅಂತ ನಮಗೆ DM ಮಾಡಿದ್ರೆ ನಿಮ್ಮ ವಾಟ್ಸಪ್ಪಲ್ಲಿ ನಿಮಗೆ ಫಾರ್ಮ್ ಲೊಕೇಶನ್ ಕಳಿಸ್ಕೊಡ್ತೀನಿ ನಾನು. ಡೈರೆಕ್ಟಾಗಿ ಫಾರ್ಮಿಗೆ ಬಂದು ನೀವು ಫಿಶಸ್ ಡೈರೆಕ್ಟಾಗಿ ನೋಡಿ ನೀವು ತೊಗೊಂಡು ಹೋಗ್ಬೋದು. ಇಲ್ಲ ನಾವು ಸ್ವಲ್ಪ ಬ್ಯುಸಿ ಇರ್ತೀವಿ ವರ್ಕಿಂಗಲ್ಲೇ ಅಂದರೆ, ಸೊ ನೀವು ಯಾವ ಪೀಸ್ ನೀವು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಆ ಪೀಸ್ಗೆ ಪೇಮೆಂಟ್ ಮಾಡಿದ್ರೆ ಸೊ ನಿಮಗೆ ಡೆನ್ಸೋ ಅಥವಾ ಕೊರಿಯರ್ ನಿಮಗೆ ಮಾಡ್ಕೊಡ್ತೀವಿ ನಾವು. ಸೊ ಅದು ಚಾರ್ಜಸ್ ನೀವು ಪೇ ಮಾಡಬೇಕಾಗುತ್ತೆ. ಆ್ಯಂಡ್ ಶಿಪ್ಪಿಂಗ್ ಬಂದ್ಬಿಟ್ಟು ಆಲ್ ಓವರ್ ಇಂಡಿಯಾ ನಾವು ಪಾಸಿಬಲ್ ಮಾಡ್ಕೊಡ್ತೀವಿ ನಾವು ಮೇಜರ್ ಸಿಟೀಸ್ಗೆ ಫ್ರೆಂಡ್ಸ್. ಸೊ ಶಿಪ್ಪಿಂಗ್ ಚಾರ್ಜಸ್ ಸಪ್ರೇಟ್ ಇರುತ್ತೆ ಆ್ಯಂಡ್ ಫಿಶ್ ಚಾರ್ಜಸ್ ಸಪ್ರೇಟ್ ಆಗಿರುತ್ತೆ ಫ್ರೆಂಡ್ಸ್. ಆ್ಯಂಡ್ ಈ ಚಾನಲಲ್ಲಿ ಯಾರು ನೋಡ್ತಾ ಇದ್ದಾರಾ ಈ ವಿಡಿಯೋನ, ಸೊ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸೊ ನನ್ನ ನಂಬರು ವಾಟ್ಸಪ್ಪಲ್ಲಿ ಇದು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತಾರೆ. ಸೊ ನಂಬರಲ್ಲಿ ತೊಗೊಂಡು ನಮಗೆ ಕಾಲ್ ಮಾಡ್ಬೋದು. ಆ್ಯಂಡ್ ಕಾಲ್ ಮಾಡೋಕ್ಕೆ ಬೆಳೆದಾಗೆ ನಂಗೆ DM ಮಾಡಿ ಬೆಸ್ಟ್. ನನಗೆ ಕಾಲ್ ಮಾಡಿದ್ರೆ ಸಮ್ಟೈಮ್ ನಾನು ಬಿಸಿ ಇರ್ತೀನಿ, ಪಿಕ್ ಮಾಡೋಕ್ಕಾಗಲ್ಲ. DM ಮಾಡಿದ್ರೆ 100% ಶೋರ್ ನಾನು ರಿಪ್ಲೈ ಮಾಡ್ತೀನಿ. ಸೊ ಯಾರು ನೋಡ್ತಾ ಇದ್ದಾರೆ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಸೊ ಥ್ಯಾಂಕ್ ಯು ಫ್ರೆಂಡ್ಸ್.